ಒಂದ್ ಊರಲ್ಲಿ ಒಂದ್ ನಾಗರ ಹಾವಿತ್ತಂತೆ. ಆ ಹಾವು ಊರೆಲ್ಲ ಆರಾಮಾಗಿ ಓಡಾಡ್ಕೊಂಡಿತ್ತಂತೆ. ಆದ್ರೆ ಯಾರಾದ್ರೂ ಅದರ ದಾರಿಗೆ ಅಡ್ಡ ಬಂದ್ರೆ, ಅದ್ರ ಹತ್ರಕ್ ಹೋದ್ರೆ ಅವ್ರಿಗೆ ಕಚ್ಬಿಡ್ತಾ ಇತ್ತಂತೆ. ಜನಕ್ಕೆಲ್ಲ ಎಲ್ಲಿ ಯಾವಾಗ ಯಾರಿಗೆ ಕಚ್ಬಿಡುತ್ತೋ ಅಂತ ಹೇಳಿ ಭಯದಲ್ಲೇ ಜೀವನ ನಡೆಸೋಂಗೆ ಆಗ್ಬಿಟ್ಟಿತ್ತಂತೆ. ಅದಕ್ಕೆ ಒಂದಿನ ಒಬ್ಬರು ಋಷಿ ಮುನಿಗಳು ಆ ದಾರಿನಲ್ಲಿ ನಡ್ಕೊಂಡು ಹೋಗುವಾಗ ಜನ ಎಲ್ಲ ಅವ್ರ ಹತ್ರ ಹೋಗಿ ಕೇಳ್ಕೊಂಡ್ರಂತೆ, ಹೇಗಾದ್ರೂ ಮಾಡಿ ಈ ಕಷ್ಟದಿಂದ ನಮ್ಗೆ ಪಾರ್ ಮಾಡಿಸಿ ಈ ಹಾವ್ಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳಿದ್ರಂತೆ. ಅವರ ಮಂತ್ರಶಕ್ತಿಯಿಂದ ಹಾವೆಲ್ಲಿದೆ ಅಂತ ಕಂಡ್ಕೊಂಡು ಅವ್ರು ಹೋಗಿ ಹಾವ್ ಹತ್ರ ಮಾತಾಡಿದ್ರಂತೆ. ಅದಾದ್ಮೇಲಿಂದ ಜನಕ್ಕೆಲ್ಲ ಹೇಳಿದ್ರಂತೆ, ಇನ್ ಮುಂದಕ್ಕೆ ನೀವು ಈ ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈ ಹಾವು ಯಾರಿಗೂ ಕಚ್ಚಲ್ಲ ಅಂತ. ಒಂದ್ಸತಿ ಜನಗಳಿಗೆಲ್ಲ ಹಾವು ಕಚ್ಚಲ್ಲ ಅಂತ ಗೊತ್ತಾಗಿದ್ದು ಜನ ಹಾವ್ಗೆ ಹಿಂಸೆ ಮಾಡೋದಕ್ಕೆ ಶುರು ಮಾಡದ್ರಂತೆ. ಎಲ್ಲೇ ಈ ಹಾವ್ನ ನೋಡಿದ್ರೆ ಕಡ್ಡಿಯಲ್ಲಿ ಚುಚ್ಚೋದು, ನೀರೆಚ್ಚೋದು, ಕಲ್ಲೊಡಿಯೋದು ಹೀಗೆ ಮಾಡ್ತಾ ಇದ್ರಂತೆ. ಹಾವ್ಗೆ ಆಹಾರಕ್ಕೆ ಬೇಟೆ ಆಡೋದಕ್ಕೆ ಹೋಗೋದಕ್ಕೇನೆ ಹಾವ್ಗೆ ಕಷ್ಟ ಆಗೋ ತರ ಆಗ್ಬಿಟ್ಟಿತ್ತಂತೆ. ಒಂದಷ್ಟು ದಿನಗಳ ನಂತರ ಋಷಿ ಮುನಿಗಳು ವಾಪಸ್ ಇದೇ ದಾರಿನಲ್ಲಿ ಹೋಗುವಾಗ ಈಗ ಹೇಗಿದೆ ಆ ಹಾವು, ಏನ್ ಮಾಡ್ತಿದೆ ನೋಡೋಣ ಅಂತ ಹೇಳಿ ಅದ್ರ ಹತ್ರ ಹೋದ್ರಂತೆ. ಹೋಗ್ ನೋಡಿದ್ರೆ ಹಾವು ಸೊರ್ಗೋಗಿತ್ತಂತೆ. ಏನಾಯ್ತು ನಿನಗೆ, ಯಾಕೆ ಹಿಂಗಾಗ್ಬಿಟ್ಟಿದ್ಯಾ ಅಂತ ಅವ್ರು ಕೇಳಿದಾಗ ಹಾವ್ ಹೇಳ್ತಂತೆ, ಈ ತರ ಎಲ್ಲ ಆಯ್ತು ಅಂತ. ಅವಾಗ ಋಷಿ ಮುನಿಗಳು ಅದಕ್ಕೆ ನೆನ್ಪಿಸಿದ್ರಂತೆ, ನಾನ್ ಹೇಳಿದ್ದು ನಿನಗೆ ಕಚ್ಬೇಡ ಅಂತ, ಬುಸ್ಕುಟ್ಬೇಡ ಅಂತ ಹೇಳಿಲ್ಲ, ನಿನ್ನೆ ನೀನು ಪ್ರೊಟೆಕ್ಟ್ ಮಾಡ್ಕೊಳ್ದೇ ಇರೋಷ್ಟು ಸೊರ್ಗೋಗ್ಬಿಟ್ಟಿದ್ಯಲ್ಲ ನೀನು ಅಂತ ಹೇಳಿ ಅವರು ಅದಕ್ಕೆ ಎಚ್ಚರ ಕೊಟ್ರಂತೆ. ಹೀಗೇನೆ ನಮ್ ಜೀವನದಲ್ಲೂ ನಾವು ಎಚ್ಚರಿಸ್ಕೊಳ್ಬೇಕು. ಏನಾಗ್ಬಿಟ್ಟಿರುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಯಾವಾಗ್ಲೋ ಯಾರೋ ಹೇಳಿರೋದನ್ನ ನಾವು ನಿಜ ಅಂತ ನಂಬ್ಕೊಂಡ್ಬಿಟ್ಟಿರ್ತೀವಿ. ನಮ್ ಬಗ್ಗೆ ನಾವೇನೆ ಮರ್ತೋಗ್ಬಿಟ್ಟಿರ್ತೀವಿ. ಎಲ್ಲೋ ನಡೆದಿದ್ದ ಘಟನೆ ಆಗಿರ್ಬೋದು, ಯಾರೋ ಹೇಳಿದ ಮಾತುಗಳಿಂದ ಆಗಿರ್ಬೋದು, ಒಳ್ಳೇದಾಗ್ಬೋದು ಕೆಟ್ಟದಿರ್ಬೋದು, ಆದ್ರೆ ನಾವು ಅದನ್ನ ತುಂಬಾ ಬೇಗ ನಂಬ್ಕೊಂಡ್ಬಿಟ್ಟಿರ್ತೀವಿ. ಸೊ ಹೀಗೆ ನಮ್ ಜೀವನದಲ್ಲಿ ಆಗ್ಬಾರ್ದು ಅಂದ್ರೆ ದೇರ್ ಇಸ್ ಒನ್ ಮೆಥಡ್, ಅಂಡ್ ಹಿಯರ್ ಇಸ್ ಅವರ್ ಡೇ 16th ಆಕ್ಟಿವಿಟಿ. ಆತ್ಮಾವಲೋಕನ, ಇಂಟ್ರಾಸ್ಪೆಕ್ಷನ್. ವಾಟ್ ಇಸ್ ಇಂಟ್ರಾಸ್ಪೆಕ್ಷನ್? ಇಟ್ ಇಸ್ ಅ ಮೆಥಡ್. ಸೈಕಾಲಜಿನಲ್ಲಿ ಹೇಳ್ತಾರೆ, ಇದು ಒಂದು ಅಬ್ಸರ್ವೇಷನ್ ಮೆಥಡಾಲಜಿ. ಸೊ ನಮ್ಮನ್ನ ನಾವು ಅಬ್ಸರ್ವ್ ಮಾಡೋದು, ನಮ್ಮ ದಿನಚರಿನಲ್ಲಿ ಹೇಗಿತ್ತು, ನಾವು ಹೇಗೆ ಇಮೋಷನಲಿ ಹೇಗೆ ರಿಯಾಕ್ಟ್ ಮಾಡಿದ್ವಿ, ಅಥವಾ ನಮ್ಮ ಜಡ್ಜ್ಮೆಂಟ್ ಹೇಗಿತ್ತು, ನಾನ್ ಮಾಡಿದ್ ಸರಿನಾ, ಇಲ್ಲ ಇಲ್ಲಿ ಈ ತರ ರಿಯಾಕ್ಟ್ ಮಾಡಿದ್ನಾ, ಇಲ್ಲ ಆ ತರ ರಿಯಾಕ್ಟ್ ಮಾಡ್ಬೇಕಿತ್ತ ಅನ್ನೋದನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ಳುವಂಥದ್ದು. ಸೊ ಇದನ್ ಮಾಡೋದ್ರಿಂದ ಎಲ್ಲೋ ಯಾರೋ ಏನೋ ಹೇಳಿದ್ದನ್ನ ನಾವು ನಂಬ್ಕೊಂಡ್ಬಿಟ್ಟಿರ್ತೀವಲ್ಲ, ಅದನ್ನ ನಾವು ಸರಿಪಡಿಸ್ಕೋಬಹುದು. ಅದು ಸರಿನಾ ತಪ್ಪ, ನಾವ್ ಎಲ್ಲೋ ಏನೋ ಕೇಳಿರೋದಾಗಿರ್ಬೋದು, ಯಾರೋ ಹೇಳಿದ್ದಾಗಿರ್ಬೋದು, ನೋಡಿದ್ದಾಗಿರ್ಬೋದು, ನಾವು ಅದು ನಮ್ಮ ಜೀವನಕ್ಕೆ ಬೇಕಾ ಬೇಡವಾ ಅನ್ನೋ ಒಂದು ಜಡ್ಜ್ಮೆಂಟ್ ನಮಗ್ ನಾವು ಮಾಡ್ಕೊಳ್ಳುವಂಥದ್ದು. ಸೊ ಇಡೀ ದಿನ ಮುಗಿದ ಮೇಲಿಂದ ರಾತ್ರಿ ಹೊತ್ತು ಮಲ್ಗಕ್ ಮುಂಚೆ ಒಂದ್ ಸ್ವಲ್ಪ ಹೊತ್ತು ನಾವು ಈ ಆತ್ಮಾವಲೋಕನ ಅಂದ್ರೆ ಇಂಟ್ರಾಸ್ಪೆಕ್ಟ್ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗತ್ತೆ, ಎಲ್ಲಿ ನಮ್ಮ ರಿಯಾಕ್ಷನ್ಸ್ ಹೇಗಿತ್ತು, ನಮ್ಮ ಆಕ್ಷನ್ಸ್ ಹೇಗಿತ್ತು, ವಾಸ್ ದಟ್ ರೈಟ್ ಅಥವಾ ನಾಟ್ ರೈಟ್ ಅನ್ನೋದನ್ನ ನಾವೇ ಯೋಚನೆ ಮಾಡಿ ನೋಡುವಂಥದ್ದು. ಸೊ ಇದನ್ನ ಮಾಡೋದ್ರಿಂದ ಡೆಫಿನೆಟ್ಲಿ ನಮ್ ಬಗ್ಗೆ ನಮ್ಗೆ ಹೋಲ್ಡ್ ಇರುತ್ತೆ. ಇಲ್ಲ ಅಂದ್ರೆ ಫ್ಲೋನಲ್ಲಿ ಏನಾಗಿರ್ತೀವಿ, ನಾವು ಎಲ್ಲಿ ಬದಲಾಗ್ಬಿಟ್ಟಿದೀವಿ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಸೊ ಇವತ್ತಿಂದ ಇದು ಒಂದು ಮೆಥಡ್ ನ ನೀವು ಫಾಲೋ ಮಾಡೋದಕ್ಕೆ ಶುರು ಮಾಡಬೇಕು. ಸೊ ಇದನ್ನ ಮಾಡೋದ್ರಿಂದ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಮತ್ತೆ ಸಿಗೋಣ ನಾವು ನಮ್ಮ ಡೇ 17ನ ವಿಡಿಯೋನಲ್ಲಿ. ಥ್ಯಾಂಕ್ ಯು ಸೋ ಮಚ್.